ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಸಿದ್ಧಿಯ ಶಿಖರವನ್ನೇರಿಯೂ ಪ್ರಸಿದ್ಧಿಗೆ ಮನಗೊಡದ ಸಹಸ್ರಾರು ಸಾಧಕರ ಬೀಡು ಭಾರತ ದೇಶ. ನಮ್ಮ ನಾಡಿನಲ್ಲಿ ಹೊರನೋಟಕ್ಕೆ ವ್ಯವಹಾರಕ್ಕೆ ಅನಾಗರಿಕರಂತಿದ್ದು ಆಂತರ್ಯದಲ್ಲಿ ಪರಮಸಿದ್ಧಿಯನ್ನು ಪಡೆದ ಸಿದ್ಧರ ಸಾಲಿನಲ್ಲಿ ಮುಕಂದೂರು ಸ್ವಾಮಿಗಳು ಪ್ರಮುಖರು. ಕಡೂರು ತಾಲೂಕಿನ ದೇವನೂರು ಗ್ರಾಮದ ಹತ್ತಿರದಲ್ಲಿ ಮುಕಂದೂರು ಆಶ್ರಮದಲ್ಲಿ ಬದುಕಿದ್ದಾಗಲೇ ದಂತಕಥೆಯಾದವರು ಸ್ವಾಮಿಗಳು. ಅವರಿಗೆಷ್ಟು ವಯಸ್ಸು ಅನ್ನೋದೇ ಯಾರಿಗೂ ಗೊತ್ತಿರಲಿಲ್ಲ. ಕೆಲವರು 100 ಅಂದರೆ ಕೆಲವರು 140 ಅಂತ ಇದ್ದು. 1952ರಲ್ಲಿ 80 ವರ್ಷ ವಯಸ್ಸಾಗಿದ್ದ ಹಿರಿಯರೊಬ್ಬರು ನನ್ನ ಮದುವೆಗೆ ಸ್ವಾಮಿಗಳು ಬಂದಿದ್ದು ಅಂತ ಹೇಳ್ತಿದ್ದಂತೆ. ನಿಮಗೆ ವಯಸ್ಸೆಷ್ಟು ಅಂತ ಕೇಳಿದ್ರೆ ಬೆಟ್ಟ ಗುಡ್ಡಕ್ಕೆ ವಯಸ್ಸೆಷ್ಟು ಅಂತ ಕೇಳ್ಕೊಂಡು ಬಾ ಅಂತ ನಗ್ತಾ ಇದ್ದಂತೆ. ಅವರ ಪವಾಡಗಳ ಬಗ್ಗೆ ಕತೆಗಳ ಸಾಲು ಸಾಲೇ ಇದೆ. ಅವೆಲ್ಲ ಮುಖ್ಯ ಅಲ್ಲ. ಆದರೆ ತಮ್ಮ ಗ್ರಾಮ್ಯ ಭಾಷೆಯಲ್ಲಿ ಅವರು ತೋರ್ತಿದ್ದಂಥ ಸಾಮಾಜಿಕ ಚಿಂತನೆ ಅನನ್ಯ. ಒಮ್ಮೆ ಒಬ್ಬ ಶಿಷ್ಯರು ಮತ್ತೊಬ್ಬ ಮಡಿವಂತರ ಬಗ್ಗೆ ಹೇಳ್ತಾ ಅವರದ್ದು ಭಾಳ ಮಡಿ, ದಿನಕ್ಕೆ 5-6 ಬಾರಿ ಸ್ನಾನ ಮಾಡ್ತಾರಂತೆ ಅಂತಿದ್ರಂತೆ. ಅದಕ್ಕೆ ಸ್ವಾಮಿಗಳು ಪಾಪ ಅದ್ಯಾಕಷ್ಟು ಸಲ ಮೈಲಿ ಆಗ್ತಿದ್ರಂತೆ ಅಂತ ಕೇಳಿ ಬಾಹ್ಯ ಮಡಿಯುವಂತಿಕೆಗಿಂತ ಆಂತರಿಕ ಶುದ್ಧತೆಯ ಮಹತ್ವವನ್ನು ಹೇಳ್ತಿದ್ದು. ಇಂತಹ 100 ಘಟನೆಗಳು ಜನಕ್ಕೆ ಪ್ರಯೋಜನಕಾರಿಯಾದವು. ಒಂದು ಬಾರಿ ಸಮೀಪದ ಊರಿನಲ್ಲಿ ಹರಿಜನ ಹುಡುಗನೊಬ್ಬ ದೇವಾಲಯದ ಒಳಗೆ ಹೋಗುವನಂತೆ, ಶಿವ ದೇವಾಲಯ. ಆಗ ಊರಿನ ಮಡಿವಂತರೆಲ್ಲ ಸೇರಿ ಅವನನ್ನು ಪತ್ತೆ ಹಚ್ಚಿ ದಂಡ ವಿಧಿಸಿ ಕತ್ತೆ ಮೇಲೆ ಕೂಡಿಸಿ ಊರನ್ನೆಲ್ಲ ಮೆರವಣಿಗೆ ಮಾಡಿಸಿದ್ರಂತೆ. ನಂತರ ದೇವಸ್ಥಾನ ಅಶುದ್ಧವಾಗಿ ದೇವರಿಗೆ ಮೈಲಿಗೆ ಬಂತು ಅಂದ್ಕೊಂಡು ರುದ್ರಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ, ಲಕ್ಷ ಶಿವಮಂತ್ರ ಜಪ, ಅಖಂಡ ಭಜನೆ, ಅನ್ನ ಸಂತರ್ಪಣೆಗಳನ್ನೆಲ್ಲ ಮಾಡಿಸಿ ದೇವರನ್ನ ಶುದ್ಧಿಗೊಳಿಸಿ ಮೈಲಿಗೆಯನ್ನು ಕಳೆದ್ರಂತೆ. ಅಷ್ಟೇ ಅಲ್ಲ, ಊರಿನ ಸುತ್ತಲೂ ಬೇಲಿಯನ್ನು ಹಾಕಿ ಗ್ರಾಮ ಶಾಂತಿ ಮಾಡಿಸಿದ್ರಂತೆ. ಇದನ್ನು ಊರಿನವರೊಬ್ಬ ಬಂದು ಸ್ವಾಮಿಗಳಿಗೆ ವಿಸ್ತಾರವಾಗಿ ವಿವರಿಸಿ ಹೇಳ್ದ. ಸ್ವಾಮಿಗಳು ಅದನ್ನೆಲ್ಲ ಅತಿ ಆಶ್ಚರ್ಯ ಅನ್ನುವಂತೆ ಕೇಳ್ತಾ, ಓಹೋ ಹಂಗಾಯ್ತೇನು, ನೋಡಪ್ಪ ಅವನು ಹರಿಜನ ಅಂದಮೇಲೆ ಹರನ ಗುಡಿಗೆ ಯಾಕೆ ಹೋಗ್ಬಂದ? ಹರನ ಜನ ಆಗಿದ್ದರೆ ಹೋಗಲಿ ಅನ್ಬೋದಿತ್ತು. ಹರಿಜನ ಈಶ್ವರನ ಗುಡಿಯಾಗ ಹೋದ್ಮೇಲೆ ದೇವರಿಗೆ ಸೂತ್ಕ ಆಗೈತೆ ಬಿಡ್ತೇನು? ಅಂತೂ ಅವನಿಗೆ ದಂಡ ಹಾಕಿ ಕತ್ತೆ ಮೇಲೆ ಮೆರವಣಿಗೆ ಮಾಡಿ ರುದ್ರಾಭಿಷೇಕ ಅದು ಇದು ಮಾಡಿದ್ಮೇಲೆ ದೇವ್ ಶುದ್ಧ ಆದ್ಬಿಡು ಅಂತ ನಗ್ತಿದ್ದಂತೆ. ಆವ್ರಿಂದ ಬಂದಂಥ ಮನುಷ್ಯ ತಾವು ಮಾಡಿದ ಕಾರ್ಯಕ್ಕೆ ಸ್ವಾಮಿಗಳ ಮೆಚ್ಚುಗೆ ಇದಂತ ಭಾವಿಸಿ ಸಂತೋಷಪಟ್ಟು ತಲೆಯಲ್ಲಾಡ್ತಿದ್ದ. ಸ್ವಾಮಿಗಳು ಮತ್ತೆ ನಗ್ತಾ ನೋಡಿದ್ರು, ನೋಡಪ್ಪ ಒಬ್ಬ ಹರಿಜನರ ಹುಡುಗ ದೇವರ ಗುಡಿಯಾಗ ಹೋದರೆ ಆ ದೇವರಿಗೆ ಮೈಲಿಗೆ ಬಂದು ಸೂತಕಾಯಿತು ಅಂದಮೇಲೆ ಆ ಹಿಂದುಳಿದ ಹುಡುಗನ ಶಕ್ತಿ ಎಂಥದ್ದಿರ್ಬೇಕು ನೋಡು. ದೇವರ ಶಕ್ತಿಯಿಂದ ಆ ಹುಡುಗ ಶುದ್ಧವಾಗಬೇಕಪ್ಪ. ಅದು ಬಿಟ್ಟು ಹುಡುಗನ ಶಕ್ತಿನೇ ದೊಡ್ಡದಾಗಿ ದೇವರೇ ಮೈಲಿಗೆ ಆಯಿತು ಅಂದರೆ ಅಂಥದ್ದೇನಪ್ಪ ದೇವರಪ್ಪ, ನೋಡಪ್ಪ ಸೋಜ್ಗ ಇದಕ್ಕೇನಂತಿ ಅಂತ ಮತ್ತೆ ನಕ್ಕದು. ವಿಷಯ ಹೇಳಲಿಕ್ಕೆ ಬಂದಂಥ ವ್ಯಕ್ತಿ ಕಕ್ಕಾಬಿಕ್ಕಾಗಿ ಹೋದ. 60 ವರ್ಷಗಳಷ್ಟು ಹಿಂದೆ ತಾನೇ ಸನ್ಯಾಸಿಯಾಗಿದ್ದು ಈ ವೈಚಾರಿಕತೆಯನ್ನು ಮೆರೆದು ಮೇಲು ಕೀಳು, ಮೇಲ್ವರ್ಗ ಕೆಳವರ್ಗ ಅಂತ ತೋರಿಕೆಯ ವ್ಯತ್ಯಾಸಗಳನ್ನು ತಮ್ಮ ಮಾತುಗಳಲ್ಲೇ ಖಂಡಿಸಿ ಜನಮಾನಸವನ್ನು ಚುಚ್ಚಿದ ಮಹಾತ್ಮರ ಮಾತುಗಳು ಇಂದಿಗೆ ಹಿಂದಿಗಿಂತಲೂ ಪ್ರಸ್ತುತ ಅಂತ ಹೇಳಲಿಕ್ಕೆ ಈ ಕಥೆಯನ್ನು ಹೇಳಿದೆ. ಕತೆ ಸೂಕ್ಷ್ಮವಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.